ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೊಡ್ಡ ಅನಾಹುತ ಆಗೋ ಸೂಚನೆಗಳು ಕಾಣಿಸ್ತಾ ಇದೆ. ನೋಡಿದ್ರಾ ಕಾಗೆಗಳು ಹೇಗ್ ಹಾರಾಡ್ತಿದ್ವು ಅಂತ? ಮನೆ ಮುಂದೆ ಕಾಗೆಗಳು ಹಾರಾಡೋದಕ್ಕೆ ಸುಮಾರು ಕಾರಣಗಳಿರುತ್ತೆ. ಯಾವುದೋ ಒಂದು ಕಾಗೆ ಇಲ್ಲೇ ಸುತ್ತಮುತ್ತ ಸತ್ತಿರಬೇಕು, ಹಾಗಾಗಿ ಕಾಗೆಗಳು ಬಂದಿರ್ಬೋದು. ನೀವು ನಿಮ್ಮ ಮಾಂತ್ರಿಕ ಶಕ್ತಿನ ಕಳ್ಕೊಂಡ್ಮೇಲೆ ಪಾತಲ್ಲಿರೋರ್ ಥರ ಮಾತಾಡ್ತಿಲ್ಲ, ತೀರಾ ಸಾಮಾನ್ಯ ಮನುಷ್ಯರ ಥರ ಮಾತಾಡ್ತಿದ್ದೀರಾ. ಕಾಗೆ ಕೂಗೋ ಶಬ್ದ ಕೇಳಿದ್ರೆ ಗೊತ್ತಾಗುತ್ತೆ ಅದು ನಾರ್ಮಲ್ ಆಗಿದೆಯಾ ಅಥವಾ ಏನೋ ವಿಷಯ ಹೇಳಕ್ ಹೋಗ್ತಿದ್ಯಾ ಅಂತ. ಅದ್ರ ಶಬ್ದನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು. ಅದು ಮುಂದೆ ಬರೋ ಅಪಾಯನ ಹೇಳ್ತಾ ಇದೆ. ದಿಸ್ ಇಸ್ ವೆರಿ ರಾಂಗ್. ಇಟ್ಸ್ ಅ ವಾರ್ನಿಂಗ್. ಕಾಗೆ ಕೂಗೋದ್ನ ಒಂದೇ ಇಟ್ಕೊಂಡು ನಾನು ಮಾತಾಡ್ತಿಲ್ಲ. ಮೊನ್ನೆ ನಾನು ಮೆಡಿಟೇಷನ್ಗೆ ಕೂತಾಗ ಒಂದ್ ಮಗು ಜೋರಾಗಿ ಕಿರ್ಚೋ ಶಬ್ದ ಕೇಳಿಸ್ತು. ಮೆಡಿಟೇಷನಲ್ಲಿ ಕಾಡು ಬೆಟ್ಟ ವಿಜುವಲ್ ಹೇಗ್ ಬಂತು? ಏನೋ ಮನೆ ಒಳಗಡೆ ಯಾರೋ ಓಡಾಡ್ದಂಗಾಯ್ತು. ಕೊನೆಗೆ ಎಲ್ಲಾನು ಕತ್ಲೆ ಆಗೋಯ್ತು. ಈಗ ನಾನು ಹಾಲಿಗೆ ಬಂದಾಗ ಟಿವಿಯಲ್ಲಿ ಮಹಾವತಾರ ಉಗ್ರ ನರಸಿಂಹ ಸಿನಿಮಾ ನಡೀತಾ ಇತ್ತು. ಅದರಲ್ಲಿ ಹಿರಣ್ಯಕಶಪು ಮತ್ತೆ ಅವನ ಮಗನ ಸಂಭಾಷಣೆ ನಡೀತಾ ಇತ್ತು. ಇದೆಲ್ಲಾನು ಕನೆಕ್ಟ್ ಮಾಡಿ ನೋಡಿದ್ರೆ ಅಭಿರಾಮಿ ಹೊಟ್ಟೆಲಿರೋ ಮಗುವಿಂದ ನಿಮಗೆ ಅಪಾಯ ಅನಿಸ್ತಾ ಇದೆ. ಬಿಡಿಸಿ ಹೇಳ್ಬೇಕು ಅಂದ್ರೆ ನಿಮ್ಮ ಪ್ರಾಣಕ್ಕೆ ಕುತ್ತಾಗುತ್ತೆ. ನಿಮ್ಮ ಪ್ರಾಣ ತೆಗೆಯಕ್ಕೆ ಅಂತಾನೆ ಆ ಮಗು ಜನ್ಮ ತಾಳ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಬೇಡದೇ ಇರೋ ಭಯ. ನೀನು ಓವರ್ ಥಿಂಕ್ ಮಾಡ್ತಿದ್ಯಾ ಅನ್ಸುತ್ತೆ. ಆ ಮಗು ನನ್ನನ್ನು ಏನು ಮಾಡೋದಕ್ಕೆ ಸಾಧ್ಯ? ಅದು ನಾನು ಜನ್ಮ ಕೊಡ್ತಿರೋ ಮಗು. ಹಿರಣ್ಯಕಶ್ಯಪು ಸಾವಿಗೆ ಕಾರಣ ಆಗಿದ್ದು ಯಾರು ಅಂತ ಗೊತ್ತಾ? ಅದು ಅವನ್ ಜನ್ಮ ಕೊಟ್ಟಿರೋ ಮಗುವಿಂದಾನೆ. ನೀನು ಹೇಳೋದು ಸರಿನೇ ಇರ್ಬೋದು. ನಿನ್ನ ವಿಷನ್ಗೆ ಬಂದಿದ್ದನ್ನು ನಂಬ್ಕೊಂಡು ಹೇಗೆ ನಿರ್ಧಾರ ತಗೊಳ್ಳೋದಕ್ಕಾಗತ್ತೆ? ನನ್ನ ಮಗುನ ನನ್ನ ಪ್ರಾಣಕ್ಕೆ ಅಪಾಯ ಅನ್ನೋದು ನನ್ನ ಕೈಲಿ ಒಪ್ಕೊಳ್ಳೋದಕ್ಕಾಗ್ತಿಲ್ಲ. ನಾನು ಒಪ್ಕೊಳ್ಳೋದು ಇಲ್ಲ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಬಂದಿಲ್ಲ ಅಂದ್ರೆ ಪರೀಕ್ಷೆ ಮಾಡಿ ನೋಡಿ. ಹೇಗೆ ಮಾಡೋದು? ಅಭಿರಾಮಿ ಹೊಟ್ಟೆಲಿರೋ ಮಗುಗೆ ತೊಂದರೆ ಕೊಟ್ಟು ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ.
ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ನಂಬ್ತಿರ್ಲಿಲ್ಲ.